ಅವನು ಅಲ್ಲ. ಯಾರಪ್ಪ? ಏನು ಮಾಡೋದು ಮತ್ತೆ ಬಾಗಿಲು ತಡ್ತವ್ರೆ. ನೀನಾ? ಯಾಕೆ ಹಿಂಗೆ ಮಾಡ್ತವನೆ? ಮೊದಲೇ ಭಯದಲ್ಲಿದ್ದೀನಿ, ಬಂದು ಬಾಗಿಲು ಬಿಡ್ತಲ್ಲೋ. ಕಿಚ್ ಹಾಕಲ್ಲ ಹಿಂಗಪ್ಪ. ಫುಲ್ ಡರ್ ಆಗೋದೆ. ಏನೋ ಅದು ಕೈಯಲ್ಲಿ ಹಾಂ, ರಾಡ್ ಎಲ್ಲ ಇಟ್ಕೊಂಡಿದ್ಯಾ? ಒಂದು ನಿಮಿಷ ಹೇಳ್ತೀನಿ, ಕೂತ್ಕೋ. ಯಾಕೋ ಏನೋ ಸರಿ ಇಲ್ಲ ಅಂತಿದ್ದೆ, ಬೇಗ ಬಾ ಅಂತ ಫೋನ್ ಮಾಡ್ದಲ್ಲ, ಯಾಕೇನಾಯ್ತು? ಬಾತ್ರೂಮ್ ಹೋಗಿದ್ನ, ಫೋನ್ ನೋಡ್ತಾ ಇದ್ದೆ. ಯಾರು ಗುರು? ಯಾರು ಇಲ್ಲ. ಯಾರು ಇಲ್ವಲ್ಲಪ್ಪ, ಯಾಕೋ ಏನೋ ಸರಿ ಇಲ್ಲ. ಅವಾಗ ನೀನು ಫೋನ್ ಮಾಡಿದೆ ಮಗ. ಸರಿ ಬಿಡು, ಆಯ್ತು. ನಿಂಗೆ ಅರ್ಥ ಆಗ್ತಲ್ಲ, ಏನೋ ಆಚೆ ಹೋಗಿ ನೋಡಿ ಯಾರು ಹೇಳಿದ್ನಿ ಎಸ್ಸೆಲ್ಲ ಹೇಳ್ತಾ. ಸರಿ ಬಿಡು, ಆಯ್ತು. ಅಯ್ಯೋ, ಹೆಂಗಪ್ಪ ಹೇಳೋದು ನಿನಗೆ? ನಾನು ಇಲ್ಲೇ ಉಳ್ಕೊತೀನಿ, ಚಾಪೆ ಕೊಡ್ಬಾ, ಅದೇನಾಗುತ್ತೆ ನೋಡ್ಬಿಡೋಣ. ಹಬ್ಬ ದೇವ್ರಿ, ಅಂತ ಒಳ್ಳೆ ಕೆಲಸ ಮಾಡ್ದಪ್ಪ ಮಗ. ಇಬ್ರು ಇಲ್ಲೇ ಮಲ್ಕೊಳ್ಳೋಣ. ಏನು ಮಾತಾಡ್ತಿದ್ಯಾ? ತಪ್ಪು ತಿಳ್ಕೊಬೇಡ, ಭಯ ಆಗ್ತೈತ್ಲಿ, ಪ್ಲೀಸ್. ಇಲ್ಲೊಬ್ಬರೇ ಮಲ್ಕೊಳಕ್ಕಾಗಲ್ಲ, ಮಲ್ಕೊಳ್ಳೋ ಸುಮ್ಮನೆ. ನಾನು ಇಲ್ಲೇ ಉಳ್ಕೊತೀನಿ ಅಂತ ಹೇಳ್ತಿಲ್ವ? ಅದೇನೇ ಆಗಲಿ, ನಾನು ಕೆಳಗೆ ಮಲ್ಗೋದು. ಮಗ ಮಗ, ಮತ್ತೆ ಬರ್ತಾರೆ. ನಾನು ಹೇಳ್ದೆ ತಾನೆ, ಹೋಗೋ ನೋಡು, ಹೋಗೋ. ಕುಮಾರ್, ಅವ್ನು ಮಲಗಿದ್ದಾನೆ. ಯಾಕೆ, ಏನಾಗಬೇಕಿತ್ತು? ಮಿಡ್ ನೈಟ್ ನಾನು ಫುಡ್ ಆರ್ಡರ್ ಮಾಡಿದ್ದೆ. ನಮ್ಮನೆ ಅನ್ಕೊಂಡು ಡೆಲಿವರಿ ಬಾಯ್ ನಿಮ್ಮನೆ ನಾಕ್ ಮಾಡಿದ್ದಾರೆ. ಸೊ ಮಿಡ್ ನೈಟ್ ಅಲ್ವಾ, ನಿಮಗೂ ಡಿಸ್ಟರ್ಬ್ ಆಗಿರುತ್ತೆ. ಸೊ ಸಾರಿ. ತೊಂದ್ರೆನೇ ಇಲ್ಲ, ಅದು ನೈಟು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ನಮ್ಮ ಹುಡುಗಂಗೆ ಸ್ವಲ್ಪ ಭಯ ಜಾಸ್ತಿ. ಹೋಗ್ ಮಗ. ಸರಿ, ನಾನು ಬರ್ತೀನಿ. ಬನ್ನಿ. ಹೇ, ನಾನು ಹೊರಡ್ತೀನಿ ಅಂದಿದ್ದೆ. ಓಕೆ ಆಯ್ತು, ಬಾಯ್. ಹುಡುಗಿ ವಯಸ್ಸು ಕೇಳಿದ ತಕ್ಷಣ ಬಟ್ಟೆನೂ ಚೇಂಜು, ಮಾತು ಚೇಂಜು. ಬೆಳಗ್ಗೆ ಆದರೂ ಬಾಗಿಲು ತೆಗಿಯಕ್ಕೆ ಹೋಗ್ತಿರೋ ಪುಕ್ಲು ನನ್ನ ಮಗ ನೀನು. ನನ್ನೇ ಪುಕ್ಲ ಅಂತೀಯ?